ನಮಸ್ತೆ ಮೈ ಡಿಯರ್ ಹೆಲ್ತ್ ಲವರ್ಸ್. ಇನ್ನೂ ಲೇಟ್ ಮಾಡದೆ ಇವತ್ತಿನ ನಮ್ಮ ಟಾಪಿಕ್ನ ಶುರು ಮಾಡೋಣ. ಮಕ್ಕಳನ್ನು ಸರಿಯಾಗಿ ಬೆಳೆಸೋದು ಈ ತರದಲ್ಲಿ ಅಷ್ಟೇನು ಈಸಿ ಅಲ್ಲ. ಬದಲಾಗ್ತಾ ಇರುವ ಕಾಲದಲ್ಲಿ ಎಷ್ಟೋ ಅಡ್ವಾನ್ಸ್ ಆದ ಮನಸ್ತತ್ವಗಳಿರೋದ್ರಲ್ಲಿ ಒಳ್ಳೆ ಪೇರೆಂಟಿಂಗ್ ಅನ್ನೋದು ಎಷ್ಟೋ ಮುಖ್ಯ. ನಿಜಕ್ಕೂ ಮಕ್ಕಳನ್ನ ಅರ್ಥ ಮಾಡ್ಕೊಂಡು ಸರಿಯಾದ ವಿಧಾನದಲ್ಲಿ ಬೆಳೆಸೋದಕ್ಕೆ ಈ 5 ಪೇರೆಂಟಿಂಗ್ ಟಿಪ್ಸ್ ಸಹಾಯ ಮಾಡತ್ತೆ. ಮೊದಲನೇದು, ಮಕ್ಕಳನ್ನು ಕಮ್ಮಿಯಾಗಿ ನೋಡ್ಲೇಬಾರದು. ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ. ಪ್ರತಿಯೊಬ್ಬರಲ್ಲಿ ಒಂದು ಟ್ಯಾಲೆಂಟ್ ಇರತ್ತೆ. ನಿಮ್ ಮಕ್ಕಳಿಗೆ ನೀವ್ ಅನ್ಕೊಂಡದ್ದೇ ಖಂಡಿತವಾಗಿ ಟ್ಯಾಲೆಂಟ್ ಆಗಿ ಇಲ್ಲದೇ ಇರ್ಬೋದು, ಬೇರೆ ಯಾವ್ದಾದ್ರೂ ಪ್ರತ್ಯೇಕವಾಗಿ ಇರ್ಬೋದು. ಆದ್ರಿಂದ ನೀವು ಯಾವ್ದಾದ್ರೂ ಮಕ್ಕಳು ಮಾಡ್ಲಿಕ್ಕಾಗದ್ರೆ ಅದವರ ಬಲಹೀನತೆ ಆಗಿ ನೋಡ್ಬೇಡಿ. ಅವರ ಬಲ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಕೆಲವರು ಹಾಡು, ಬ್ಯಾಂಡ್ ಅಂತ ಆಕ್ಟಿವ್ ಆಗಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರ್ಬೋದು. ಅವರಿಗೆ ಆರ್ಟ್ ಅಂಡ್ ಕ್ರಾಫ್ಟ್ ಈ ತರದ ವಿಷಯದಲ್ಲಿ ಒಳ್ಳೆ ಪ್ರಜ್ಞೆ ಇದ್ದಿರ್ಬೋದು. ಆದ್ರಿಂದ ಮಕ್ಕಳು ಯಾವ್ದ್ರಲ್ಲಿ ಆಸಕ್ತಿ ತೋರಿಸ್ತಾ ಇದ್ದಾರೋ ಅವ್ರ ಇಷ್ಟಗಳು ಏನು ಅಂತ ಗಮನಿಸ್ತಾ ಇದ್ದೂನೆ ಅವ್ರಿಗಿಷ್ಟ ಇರುವಂತ ಕಳೆಯಲ್ಲಿ ಮುಂಚೆ ಹೋಗೋಕೆ ಪ್ರೋತ್ಸಾಹಿಸಿದ್ರೆ ಅದರಲ್ಲಿ ಸಂತೋಷವಾಗಿ ಇರ್ತಾರೆ. ಆದ್ರಿಂದ ನೀವ್ ಅನ್ಕೊಂಡದ್ದೋ ಅಥವಾ ಹೇಳಿದ್ದನ್ನೋ ಮಾಡ್ಲಿಲ್ಲ ಅಂತ ಕೋಪ ಮಾಡ್ಕೊಳ್ಳದೆ ಅವರಿಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ಒಳ್ಳೇದು. ಎರಡನೇದು, ಮಕ್ಕಳನ್ನು ಬೇರೆಯವರ ಜೊತೆ ಕಂಪೇರ್ ಮಾಡ್ಬೇಡಿ. ಮಕ್ಕಳನ್ನು ಬದಿಮನೆಯವರ ಜೊತೆನೋ ಕ್ಲಾಸ್ನಲ್ಲಿ ಬೇರೆಯವರ ಜೊತೆನೋ ಕಂಪೇರ್ ಮಾಡ್ಬೇಡಿ. ಪ್ರತಿಯೊಬ್ಬರು ಒಂದೇ ಮೈಂಡ್ ನಲ್ಲಿ ಇಲ್ಲಿ ಇರಲ್ಲ. ಅದ್ರಕ್ಕರ್ಥ ಓದ್ತಾ ಇಲ್ಲ ಅಂತ ಅಲ್ಲ. ನಾವು ಕಂಪೇರ್ ಮಾಡಿ ಕಮ್ಮಿ ಮಾಡಿ ಮಾತಾಡಿದ್ರೆ ಮಕ್ಕಳ ಸುನ್ನಿತವಾದ ಮನಸ್ಸು ತುಂಬಾ ಬೇಜಾರ್ ಪಟ್ಕೊಳತ್ತೆ. ಮಕ್ಕಳನ್ನು ಮಾನಸಿಕವಾಗಿ ದೃಢವಾಗಿರೋ ತರ ನೋಡ್ಕೋಬೇಕು. ಮೂರನೇದು, ಮಕ್ಕಳ ಅಭ್ಯಾಸಗಳನ್ನ ಗ್ರಹಿಸ್ತಾ ಇರ್ಬೇಕು. ಅಗತ್ಯ ಬಂದಾಗ ಒಳ್ಳೆ ಸಲಹೆ ಕೊಡ್ತಾ ಇರಿ. ಮಕ್ಕಳಿಗೆ ಯಾವತ್ತೂ ಒಳ್ಳೆ ಅಭ್ಯಾಸಗಳೇ ಕಲಿಸಿ. ಅವರ ಅಭ್ಯಾಸಗಳನ್ನ ಯಾವಾಗ್ಲೂ ಗಮನಿಸ್ತಾ ಇರಿ. ಸರಿಯಾದ ಆಹಾರ ಅಭ್ಯಾಸಗಳು, ನಿದ್ರೆಯ ಅಭ್ಯಾಸ ಅನ್ನೋದು ಮಕ್ಕಳ ಶಾರೀರಿಕ ಮತ್ತು ಮಾನಸಿಕ ಡೆವಲಪ್ಮೆಂಟಿಗೆ ತುಂಬಾ ಸಹಾಯ ಮಾಡತ್ತೆ. ಮಕ್ಕಳ ಅಭ್ಯಾಸಗಳಲ್ಲಿ ಯಾವ್ದಾದ್ರೂ ಚೇಂಜ್ ಕಾಣಿದ್ರೆ ಕೋಪದಿಂದ ಅಲ್ಲದೆ ಅವರಿಗೆ ಅರ್ಥ ಆಗುವ ತರ ಪ್ರೀತಿಯಿಂದ ಹೇಳಿ ಅರ್ಥ ಆಗುವ ತರ ಮಾಡಿ. ಅವರಿಗೆ ಬೇಕಾಗಿ ಬಂದಾಗ ಸರಿಯಾದ ಸಲಹೆ ಕೊಡೋಕೆ ನೀವಿದ್ದೀರಿ ಅಂತ ಅವರಿಗೆ ಧೈರ್ಯವನ್ನ ಕೊಡಿ. ನಾಲ್ಕನೇದು, ಮಕ್ಕಳಿಗೆ ನೀವು ಒಳ್ಳೆ ರೋಲ್ ಮಾಡೆಲ್ ಆಗಿರ್ಬೇಕು. ಮಕ್ಕಳು ನೀವ್ ಹೇಳಿದ್ದನ್ನು ಎಷ್ಟು ಮಾಡ್ತಾರೋ ಗೊತ್ತಿಲ್ಲಾಗ್ಲಿ, ನೀವು ಮಾಡಿದ್ದಾದ್ರೆ ಖಂಡಿತವಾಗಿ ಮಾಡ್ತಾರೆ. ಮಕ್ಕಳ ಮುಂದೆ ನೀವು ಮಾತಾಡೋ ರೀತಿ, ನಿಮ್ ಪ್ರವರ್ತನೆ ಸೌಮ್ಯವಾಗಿ ಇರೋ ತರ ನೋಡ್ಕೊಳ್ಳಿ. ಅವ್ರ ಮುಂದೆ ನೀವು ಕೋಪವಾಗಿ ತುಂಬಾ ಕಿರ್ಚ್ತಾನೆ ಇದ್ದಂಗಾದ್ರೆ ಅವರ ಮನ್ಸಲ್ಲಿ ಅದು ದೃಢವಾಗಿ ಕೂತ್ಕೊಳ್ಳುತ್ತೆ. ಐದನೇದು, ಮಕ್ಕಳಿಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಪ್ರತ್ಯೇಕವಾಗಿ ಮಕ್ಕಳ ಜೊತೆ ಸ್ವಲ್ಪ ಒಳ್ಳೆಯ ಟೈಮ್ ಅನ್ನ ಸ್ಪೆಂಡ್ ಮಾಡಿ. ಆ ಸಮಯ ನೀವು ಮಕ್ಕಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಒಳ್ಳೆಯ ಟೈಮ್. ಹಾಗೆ ಆ ಸಮಯದಲ್ಲಿ ಮಕ್ಕಳಿಗೆ ಮತ್ತು ನಿಮಗೆ ಮಧ್ಯೆ ಕಮ್ಯುನಿಕೇಶನ್ ಚೆನ್ನಾಗಿ ಬಿಲ್ಡ್ ಆಗತ್ತೆ. ಅವ್ರ ಜೊತೆ ಸ್ನೇಹವಾಗಿರಿ. ಅವರಿಗೆ ಕೊಟ್ಟಿರುವಂತ ಟೈಮ್ನಲ್ಲಿ ಅವರಿಗಿಷ್ಟ ಬಂದ ತರ ಇರಕ್ ಬಿಡಿ. ಅದರಲ್ಲಿ ನೀವು ಭಾಗವಾಗ್ಬೇಕು. ಮಕ್ಕಳನ್ನು ನೀವು ಎಷ್ಟೊಂದು ಚಂದ ಅರ್ಥ ಮಾಡ್ಕೊಂಡ್ರೆ ಅವರು ಸರಿಯಾದ ಮಾರ್ಗದಲ್ಲಿ ಹೋಗೋಕೆ ನೀವು ಅಷ್ಟೊಂದು ಸಹಾಯ ಪಡ್ತೀರಾ. ಗಮನಿಸಿ, ಈ ವಿಡಿಯೋದಲ್ಲಿ ಕೊಟ್ಟಿರುವ ಸಮಾಚಾರ ಯಾವುದೇ ವೈದ್ಯ ಚಿಕಿತ್ಸೆಗೆ ಪ್ರತ್ಯಾಮ್ನಾಯ ಅಲ್ಲ. ಆಮೇಲೆ ನಿಮ್ಮ ಆರೋಗ್ಯ ಪರಿಸ್ಥಿತಿಯ ಪ್ರಕಾರ ವೈದ್ಯರ ಹತ್ರ ಮಾತಾಡಿ ಈ ಸಲಹೆಗಳನ್ನ ಪಾಟಿಸ್ಬೇಕು ಅಂತ ಮರಿಬಾರದು.